ಬಂದ. ಸೊ ಇವತ್ತು ನಮ್ಮ ಫಸ್ಟ್ ಡೇ ಟ್ರಾವೆಲಿಂಗ್. ಎಲ್ಲಿಗೋ ಇವತ್ತು ಡೇ 1 ಟು ಪ್ರಯಾಗ್ರಾಜ್. ಕತ್ತಲ್ಲಿ ಏನು ಇಂಪಾರ್ಟೆಂಟ್ ಇಂಪಾರ್ಟೆಂಟಾ? ಇಂಪಾರ್ಟೆಂಟ್ ಏನಾದ್ರು ಇಟ್ಟಿದ್ದು ತಗೋ. ಚಾರ್ಜರ್ USB ಒಂದಿದೆ. ಡೇ 1 ಎಲ್ಲಿಗೆ ಕರ್ತೀಯ? ಪ್ರಯಾಗ್ರಾಜ್ ಡೇ 1. ಇವತ್ತಿನ ಟಾರ್ಗೆಟ್ ನಾಗ್ಪುರ್ಗೆ ಹೋಗಿ ಸ್ಟೇ ಮಾಡಬೇಕು. ಅಪ್ರಾಕ್ಸಿಮೇಟ್ 900 ಸಮಥಿಂಗ್ ಕಿಲೋಮೀಟರ್ಸ್. ಬಟ್ ಎಲ್ಲೂ ಸ್ಟಾಪ್ ಕೊಡದೆ ಹೋದ್ರೆ ಹೋಗ್ಬೋದು. ಇದಾಗಿದೆಲ್ಲ ನಮ್ಮ ಡ್ರೈವರ್ ಪ್ರೊಫೆಷನಲ್ ಡ್ರೈವರ್. ರೈಟ್ ಟರ್ನ್ ಅದು. ಫಸ್ಟ್ ಲೆಫ್ಟ್. ಏನು ಟಕ ಟಕ ಸೌಂಡ್ ನೀರ್ದು ಏನಿದೆ ಅನ್ಕೋತೀನಿ. ಲೆಫ್ಟ್ ಲೆಫ್ಟ್ ಲೆಫ್ಟ್. ಫಸ್ಟ್ ರೈಟ್. ಹಳ್ಳ ಇರುತ್ತೆ. ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ ಅನ್ನೋದಾದ್ರೆ ಅರ್ಲಿ ಮಾರ್ನಿಂಗ್ ಬಿಡೋದು ಬೆಸ್ಟು. ಹೌದು. ಬೆಳಗ್ಗೆ ಆಗೋ ಅಷ್ಟರಲ್ಲಿ ಎಷ್ಟು ದೂರ ಟ್ರಾವೆಲ್ ಮಾಡಿರುತ್ತೆ ಅದು ಏನು ಅನ್ಸಲ್ಲ. ಹೌದೌದು. ಆ್ಯಂಡ್ ಒಂದಿಬ್ಬರು ಡ್ರೈವರ್ಸ್ ಇದ್ರ ಜೊತೆಗೆ ಆರಾಮಾಗಿ ಒಬ್ಬರು ಡ್ರೈವ್ ಮಾಡಿಕೊಂಡು ಇನ್ನೊಬ್ಬರು ನಿದ್ದೆ ಮಾಡಿಕೊಂಡು ಓಡಿಸ್ಬೋದು. ಅಪ್ರಾಕ್ಸಿಮೇಟ್ ಒಬ್ಬರು 250 ಕಿಲೋಮೀಟ್ರ್ ಓಡಿಸಿದ್ರು ಒಂದು ಸ್ಟ್ರೆಚ್ಚಲ್ಲಿ ಅಂತ ಅಂದರು. ಹೌದು ಆರಾಮಾಗಿ. ನೀನು ಹಳೆ ವಿಡಿಯೋ ನೋಡಿದ್ಯಾ? ಬರೀ ಇದನ್ನು ಶೂಟ್ ಮಾಡಿದ್ಯಾ? ಹೌದು. ನೈಟ್ ಎಷ್ಟು ಗಂಟೆ ಮನಿಕೊಂಡೆ ನೀನು? ಇವಾಗ ಮೋಸ್ಟ್ಲಿ 12:30. ನಿದ್ದೆನೇ ಇಲ್ಲ. ನಿದ್ದೆ ಇಲ್ಲ, ಸೀರಿಯಸ್ ಆಗಿಲ್ಲ. ನಾನು 1:30ಗೇನೋ ನಿದ್ದೆ ಮಾಡಿದೆ. 1:30 1:30 ಮನಿಕೊಂಡೆ. ಒನ್ ಡೇ 4 hours. ಬಟ್ ನಾವು ಸ್ಟೇ ಆಗ್ತೀವಿ. ನಮಗೆ 2.5 days ತಗೊಳ್ತಲ್ಲ ಗತಿ. ಸೌಂಡೇ ಕೇಳಿಸ್ತಾ ಇಲ್ಲಲ್ಲ. ಎಲೆಕ್ಟ್ರಿಕ್ ಫ್ಲೈಟ್. शाबाश बेटा, बहुत बढ़िया. ಈಗ ಬೆಂಗಳೂರು ದಾಟಿದ್ದೀವಿ. ಸ್ಟ್ರೈಟು ಹೈದ್ರಾಬಾದ್ಗೆ ಒಂದು 2 o'clock 1 o'clock ನಂಗೆ ರೀಚ್ ಆಗ್ತೀವಲ್ಲ ಕಂತಿ. ಸೊ 1 o'clock ನಂಗೆಲ್ಲ ರೀಚ್ ಆಗ್ತೀವಿ. ಏನು ಟೀ ಕುಡ್ರಿ ಅಷ್ಟೇ. ಇನ್ನೇನು ಹೇಳ್ತೀರಾ? ನೀವು ಪ್ರಯಾಗ್ರಾಜ್ ಹೋಗ್ತಾ ಇದ್ರೆ ಇನ್ನೇನು ನೀನು ಅಪ್ಲೋಡ್ ಮಾಡೋದು ಮುಗಿದಾಗಿರ್ಲಿ. ಇಲ್ಲ, ಕಾರಲ್ಲಿ ಹೋಗ್ತಾ ಅಪ್ಲೋಡ್ ಮಾಡ್ತೀನಿ. ಅದೇ ಹೋಗ್ತಾ ಇದ್ರೆ ನೀವು ಅಲ್ಲಿ ಇಲ್ಲಿ ಅಂತ ನಾವು ಹುಡುಕ್ತಾನೆ ಹಿಂಗೆ ಟೋಲ್ ಹತ್ರ ಸಿಕ್ಕಿದ ಕಡೆ ಹಿಂಗೆ ಟೀ ಕುಡ್ಕೊಂಡು ಕಾಫಿ ಕುಡ್ಕೊಂಡು ನಮ್ಮ ಡ್ರೈವರ್ ಇವರು ಸುಮ್ಮನೆ ಹೋಯ್ತಾ ಇರೋದಷ್ಟೇ. ಓನರ್ ಅವರು ಓನರು. ಚಾಪೆ ಹಾಸ್ಕೊಂಬಿಟ್ಟು ರೋಡ್ ಮೇಲೆ ಮನಿಕೊಂಬಿಡೋದು. ಇಲ್ಲಿ ಕೋಲಾರ ಇದಕ್ಕೆಲ್ಲ ಹೋದ್ರೆ ಅಲ್ಲಿ ಟೋಲ್ ಮಗ್ಲಲ್ಲೇ ಮನಿಕೊಳ್ಳೋದು. ತಿರುಪತಿಗೆಲ್ಲ ಹೋದ್ರೆ ಟೋಲ್ ಮಗ್ಲಲ್ಲೇ ಹಾಕೊಂಡು ಅವ್ರನ್ನ ಎಲೈಟ್ ಮಾಡಪ್ಪ ಪ್ರೊಡ್ಯೂಸರ್ ಅವರು. ಎಕ್ಸ್ಪ್ರೆಷನ್ ಚೆನ್ನಾಗಿದೆ. ಕರ್ನಾಟಕ ದಾಟಿದ್ದೀವಿ, ಆಂಧ್ರದಲ್ಲಿದ್ದೀವಿ. ಇನ್ನು ಓಪನ್ ಇರೋ 120 ಹೋದ್ರು ಒಂದೇ, 100 ಹೋದ್ರು ಒಂದೇ, 80 ಹೋದ್ರು ಒಂದೇ. ಓಕೆ ಗೊತ್ತಾಯ್ತಲ್ಲ, ಒಂದಾಗುತ್ತೆ. ಸ್ಪೀಡ್ ಮ್ಯಾಟ್ರ್ ಆಗಲ್ಲ. ಕರ್ನಾಟಕ, ಆಂಧ್ರ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಲ್ಮೋಸ್ಟ್ ಬಿಹಾರನ್ನು ಮಾಡಬೇಕು. ರೈಟು ವಾರಣಾಸಿ ಅಲ್ವಾ ಸರ್ ಇರೋದು?
ರೈಟ್ ವಾರಣಾಸಿ ವಾರಣಾಸಿ ಅಲ್ಲಿಂದ 144 ಹಾಂ ಅದೇ ರೈಟ್ ಸೈಡ್ ಬಹುಜನ ಹೇಳೋದುಂಟು, ಊಟಕ್ಕೆ ಬಂದಾಗ ಈ ಮನೆ ನಿಮ್ಮದು ಅಂತ ತಿಳ್ಕೊಳ್ಳಿ, ನಿಮ್ಮ ಮನೆ ಅಂತ ತಿಳಿದು ಊಟ ಮಾಡಿ. ಆ ಊಟ ಮಾಡುವಂತ ಬೆಳ್ಳಿ ಲೋಟ ಜೋಬ್ನಲ್ಲಿ ಹಾಕೊಂಡ್ರೆ ಸುಮ್ಮನೆ ಇರ್ತಾರ? ಇದು ಕುಡಿಯುವ ಆಚೆಗ ಎಲ್ಲ ನಿಮ್ಮದೇ, ಎಲ್ಲ ನಿಮ್ಮದೇ ಅಣ್ಣ. ಇವೆಲ್ಲ ಎಂಟ್ರೆನ್ಸು ಇಲ್ಲೇ ಅಲ್ಲಿ ಒಳಗಡೆ ಓಡಾಡೋದಕ್ಕೆ ಅವ್ರಗಳಿಗೆ ಇದು ಎಲೆಕ್ಟ್ರಿಕ್ ವೆಹಿಕಲ್ಗಳು. ಸ್ವಲ್ಪ ತಾಳಿ. ರಾಜ್ಯವನ್ನು ಭಾಗ ಮಾಡಬೇಕಾದರೆ ಈ ರಾಜ್ಯವನ್ನು ಗಳಿಸುವುದಕ್ಕೆ ನಮ್ಮ ಸಹಾಯಕನಾದವನು ಎಲ್ಲರಿಗಿಂತಲೂ ಹೆಚ್ಚಾಗಿ ಅದು ಮಸಾಲೆ ಹಾಕಿಸ್ಬಿಟ್ಟವ್ರೆ. ನಿಂತು ನಮ್ಮನ್ನು ಕಾಪಾಡದಂತ ಮೊದಲು ರೌಂಡ್ ಒಳಗಡೆ ಕಿಯಾ ಅಂತ ಇತ್ತು. ಆ ಕೃಷ್ಣನ ನಮಗೆ ಪ್ರಾರ್ಥನೆ ಮಾಡುತ್ತೇನೆ. ಅವ್ರಿಗೆ ಅಂತಾನೆ ಸ್ಪೆಷಲ್ ಪವರ್ ಪ್ಲೇಟ್, ಭಾಗ ಮಾಡ್ತಾಗ ಅದಕ್ಕೆ ಒಪ್ಕೊಳ್ಳಿ. ಪವರ್ ಗ್ರಿಡ್. ಭೀಮನಕ್ಕ ಕೃಷ್ಣ ಮನೆಯಲ್ಲಿ ಅನಂತಪುರ 69 ಕಿಲೋಮೀಟರ್. ಜೋಡಿಸಿದ ಕೃಷ್ಣ ಕಲ್ಲೂರಲ್ಲಿ ಇದೀವಿ ಎಕ್ಸಾಕ್ಟ್ ಆಗಿ. ಆ ಕಡೆಯಿಂದ 744 ಅಪ್ರಾಕ್ಸಿಮೇಟ್ 250 ಕಿಲೋಮೀಟರ್ಸ್ ಬಂದಿದೆ ಮುಂದಕ್ಕೆ. 250 ಕಿಲೋಮೀಟರ್ಸ್ ಬಂದಿದ್ವಿ. ನಾವು ಬಿಟ್ಟಿದ್ದು 345 ನಾವು ಬಿಟ್ಟಿದ್ವಿ ಅಲ್ವಾ? 345 to 745. ಹಾಂ, ಸೊ 250 ಕಿಲೋಮೀಟರ್ಸ್ ಬಂದ್ಬಿಟ್ಟಿದ್ವಿ. 4 hours 250 ಅಂತಂದರೆ 8 hour 500 ಕಿಲೋಮೀಟ್ರು 16 hour ಹೊಡಿಬೇಕು ಗಾಡಿ. ನಾವೀಗ ಕಾಸೆಪಲ್ಲಿ ಟೋಲ್ ಗೇಟಲ್ಲಿ ಇದ್ದೀವಿ. ಏನು ಕಾರ್ತಿ, ಏನು ಹೇಳ್ತೀಯ? ಕಾಸೆಪಲ್ಲಿ ಟೋಲ್ ಪ್ಲಾಜಾ ವ್ಯೂ ಚೆನ್ನಾಗಿದೆ. ತಗ್ಗದಿಲ್ಲ. कितने तेजस्वी लोग हैं हमारे पास, कितने शानदार विचार रखते हैं. ವ್ಯೂ ಚೆನ್ನಾಗಿದೆ. ರಾಮಾಯಣ ಚರಿತ್ರೆಯಲ್ಲಿ ಮಹಾನುಭಾವನಾಗಿರ್ತಕ್ಕಂಥ ಗಾಡಿ ಇದು ಶ್ರೀನಗರ್ ಟು ಕನ್ಯಾಕುಮಾರಿ ಹೈವೇ. ಈಗ ನಾಷ್ಟ ಮಾಡೋಕ್ಕೆ ಬ್ರೇಕ್ ತೊಗೊಂಡಿದ್ದೀವಿ. ಹೈದ್ರಾಬಾದ್ವರೆಗೂ ಎಲ್ಲೂ ನಿಲ್ಸೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಹೈದ್ರಾಬಾದ್ ಮಧ್ಯದಲ್ಲಿದ್ದೀವಿ. ಸೊ ಈಗ ಬ್ರೇಕು, ಕಾಫಿ ಬ್ರೇಕ್. ಏನೋ ಕಾಫಿ, ಟೀ ಕಾಫಿ ಯಾರು ಏನೇನು ಬೇಕು ಕುಡ್ಕೊಳ್ಳಿ. ಇರೋದೇ 3 ಜನ, ಯಾರ್ಯಾರು ಬೇಕು ಅಂತ. ಕಾಸು ಹೋಗು. ಚಂಪಾ ಯಪ್ಪ ಇಲ್ಲಪ್ಪ, ಯಪ್ಪ ಇಲ್ಲ. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ಬೇಕು ಅಂದರೆ ಮುಖ ಟಿಕಾಗ್ತಿಲ್ಲ. ಹೈದ್ರಾಬಾದಲ್ಲಿ ದೋಸೆ ತಿಂತಾ ಇದ್ದೀವಿ ನಾನು ಕಾರ್ತಿಕ್. ವೆಜ್ ತಿಂತಾರ ಕಾರಣ ದೇವಸ್ಥಾನಕ್ಕೆ ಹೋಗ್ತಾ ನಾನು ಮಾಡಿ ಕೇಳ್ತೀನಿ. ನಾನು ಇಲ್ಲ ಅಂತಂದರೆ ಏನೋ ನನಗೆ ವಾರಕ್ಕೆ 5 ದಿನ ನಾನ್ ವೆಜ್ ಇಲ್ಲ ಅಂತಂದ್ರೆ ತಗೊಳಕ್ಕಾಗಲ್ಲ. ಬಟ್ ಈ ಟೈಮಲ್ಲಿ ವೆಜ್ ತಿಂತಾ ಇದೆಯಲ್ಲ, ಆಗಲ್ಲ. ಲೈಕ್ ಇಟ್ಸ್ ಕ್ರೇವಿಂಗ್.
ಮಾಂಸ ತಿನ್ಬೇಕು ಅಂತ ಕ್ರೇವಿಂಗ್ ಆಗುತ್ತೆ. ದೋಸೆನೇ ಮಾಂಸ ಅಂದ್ಕೊಂಡು ತಿನ್ನೋ. ಅದೆಲ್ಲ ಕಷ್ಟಪಟ್ಟು ಹೋಗ್ತಾ ಇರೋದ್ರಿಂದ ಸಮಾಧಾನ ಮಾಡ್ತೀನಿ. ಕತಿಕ್ ಫುಡ್ ಹೆಂಗೆ ಅನಿಸ್ತಿದೆ? ಫುಡ್ಡು ಭಾಳ ಚೆನ್ನಾಗಿದೆ. ನೀವು ಪ್ರೈಸ್ ಗೀಸೆಲ್ಲ ನೋಡಬಾರ್ದು. ಎಲ್ಲ ಕ್ವಾಲಿಟಿ ಊಟ ತುಂಬ ಸಿಂಪಲಾಗಿ. ಇದು ಹೋಟ್ಲ್ ಹೆಸರು ಬಂದು ಏನಪ್ಪ ಅದು ಮರ್ತೋಗ್ಬಿಡೈತೆ. ಚೆನ್ನಾಗಿದೆ. ಪಿಕ್ ಹಾಕ್ತೀನಿ. ಹಾಂ, ಈ ಊಟ ಭಾಳ ಚೆನ್ನಾಗಿತ್ತು. ಹಾ. ಸಂತೃಪ್ತಿ ಅಂತ ಹೋಟ್ಲು. ಸಂತೃಪ್ತ್ ಸಂತೃಪ್ತ ಪನ್ನೀರ್ ಮಾತ್ರ ತುಂಬ ಚೆನ್ನಾಗಿತ್ತು. ಹೌದಾ? ಹಾ, ಹೌದು. ಪನ್ನೀರು, ಆ ಮೊಸರು ಬಜ್ಜಿ, ಆಮೇಲೆ ಅದಕ್ಕೊಂದು ಏನೋ ಬಿರಿಯಾನಿಗೆ ಕೊಟ್ಟಿದ್ದು ಶೇರ್ವಾ ಬೆಸ್ಟ್. ಆರಾಮಾಗಿ ತಿನ್ಕೊಂಡು ಈ ಕಡೆ ನಾಗ್ಪುರ್ ಸೈಡ್ ಹೋಗೋರು ಚಂದ್ರಾಪುರಲ್ಲಿ ಇಳ್ಕೊಂಡು ಚಂದಾಪುರಲ್ಲಿ ಬೇಕಾದ್ರೆ ಅಲ್ಲಿ ಸಂತೃಪ್ತನ ಹೋಟ್ಲು. ಸ್ಪಾಟ್ ಕರೆಕ್ಟಾಗಿ ಹೇಳಿ. ಅದೇ ನಾಗ್ಪುರ್ಗೆ ಹೋಗೋ ಮಹಾರಾಷ್ಟ್ರ ಸ್ಟೇಟು, ಚಂದಾಪುರ ಡಿಸ್ಟಿಕ್ಕು, ಸಂತೃಪ್ತ ಅಂತ ಹೋಟ್ಲು. ಫ್ಯಾಮಿಲಿ ರೆಸ್ಟೋರೆಂಟು. ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ, ಮತ್ತೆ ಕ್ವಾಂಟಿಟಿನೂ ಹಂಗೆ ಇದೆ. ಕ್ವಾಂಟಿಟಿ ಜಾಸ್ತಿ ಎರಡು ಇದೆ. ಆರ್ಡ್ರ್ ಮಾಡಿದ್ರೆ 3 ಜನ ತಿನ್ಬೋದು. ಹೌದೌದು. ಆರಾಮಾಗಿ ತಿನ್ಬೋದು. ಇವನು ತಿಂತಿರ್ಲಿಲ್ಲ, ಹೊಟ್ಟೆ ಅಷ್ಟು ಅಂತ ಪನ್ನೀರ್ ನೋಡ್ಕೊಂಡು ತಿಂದ. ಏನಪ್ಪ ಆಕ್ಚುಲಿ ಚಿಕನ್ ತಿನ್ಬೇಕಾಯ್ತ ನಾನು, ಪ್ರೋಟೀನ್ ಸಿಗಲ್ಲ ಅಂದ್ಬಿಟ್ಟು ಹಿಂಗಾದ್ರೂ ನೋಡ್ಕೊಂಡು ತಿನ್ನೋಣ ಅಂತ ತಿಂದ ಅಷ್ಟೇ. ಚಿಕನ್ ಬದಲು ಪನ್ನೀರ್ನ ಚಿಕನ್ ಅದು ನನ್ನ ಅದೃಷ್ಟಕ್ಕೆ ಪನ್ನೀರ್ ರಾಶಿ ಬಿದ್ದಿದ್ದು. ಆ್ಯಕ್ಚುಲಿ ಜಾಸ್ತಿನೇ ಹಾಕಿದ, ನನಗೂ ಜಾಸ್ತಿ ಬಂದಿದೆ. ಇಲ್ಲ ಆಕ್ಚುಲಿ ಇವನೇನು ತಿನ್ನಲ್ಲ. ಅವನ್ ಮೊಸರನ್ನ ಕೊಡ್ಸೋಣ ಅಂತ ಇತ್ತು. ಮೊಸರನ್ನದ ರೇಟ್ 200 ರೂಪಾಯಿ. ಮೊಸರನ್ನ 200 ರೂಪಾಯಿ ಇತ್ತು. ಅದನ್ನ ನೋಡ್ಬಿಟ್ಟು ಪನ್ನೀರ್ ತಿನ್ನಲ್ಲ ಅಂದ್ಕೊಂಡು ಮೊಸರು ಬಗ್ಗೆ ಹೇಳ್ರ, ಚೆನ್ನಾಗಿತ್ತು. ಮಸಾಲೆ, ಚಾಟ್ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ರು. ಈಗ ಇನ್ನು ನಾಗ್ಪುರ್ಗೆ 150 ಕಿಲೋಮೀಟರ್ ಇದೆ. 138 ಕಿಲೋಮೀಟರ್ ಇದೆ. ಸೊ ನಾವು ಡಿಸೈಡ್ ಮಾಡಿದ್ದೀವಿ 60-70 ಮೇಲೆ ಗಾಡಿ ಓಡಿಸ್ಬಾರ್ದು ಅಂತ. ನೈಟ್ ಬೇರೆ, ನೈಟು ಲಾರಿ ಹೆವಿ ಟ್ರಕ್ಗಳು ಓಡಾಡ್ತವೆ. ಓಡಾಡ್ತವೆ. ರೋಡ್ ಚೆನ್ನಾಗಿದೆ. ಸೊ ನೋ ಡೌಟ್. ಅವ್ರನ್ನ ತೋರ್ಸಪ್ಪ, ನಮ್ಮ ಇವರು ಸ್ಪಾನ್ಸರ್ ಅವರು. ನೀನು ಏನಪ್ಪ ನೀನು? ಇನ್ನು 32 ಕಿಲೋಮೀಟರ್ ಆದ್ಮೇಲೆ ಲೆಫ್ಟ್ ತಗೊಬೇಕು ನಾವು. NH 930 ಇದ್ದೀವಿ ನಾವು ಇವಾಗ. ಎಲ್ಲ ಕಡೆ ಸಿಮೆಂಟ್ ರೋಡ್ ಇದೆ, ತುಂಬಾ ಚೆನ್ನಾಗಿದೆ ರೋಡು. ಬಟ್ ಹೈದರಾಬಾದಿಂದ ನೀವು ಮಹಾರಾಷ್ಟ್ರಕ್ಕೆ ಬರ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ಸ್ವಲ್ಪ ಅದು ಆದಿಲ್ಬಾದ್ ಮತ್ತೆ ಆದಿಸ್ಬಾದ್ ಅಂತ ನಾವು ಬರುತ್ತೆ. ಆದಿಸ್ಬಾದ್ ಬಂದ್ರೆ ನೀವು ರೋಡ್ ಅಷ್ಟು ಚೆನ್ನಾಗಿದೆ, ಸರಿ ಇಲ್ಲ. ರೋಡ್ ಮಹಾರಾಷ್ಟ್ರ ಆದಿಲ್ಬಾದ್ ರೋಡಲ್ಲಿ ಬನ್ನಿ, ಚೆನ್ನಾಗಿದೆ. ಬಟ್ ಏನು ಅಂತ ಅಂದ್ರೆ ಅಲ್ಲಿಗೂ ಇಲ್ಲಿಗೂ ½ an hour ಡಿಫ್ರೆನ್ಸ್ ಆಗುತ್ತೆ ಅಲ್ಲಿ. ಬಟ್ ರೋಡ್ ಚೆನ್ನಾಗಿದೆ, ಇಲ್ಲಿ ರೋಡ್ ಅಷ್ಟು ಇದಿಲ್ಲ. ಗೂಗಲ್ ಮ್ಯಾಪ್ ನಮ್ಮನ್ನ ತುಂಬಾ ಮಿಸ್ಲೀಡ್ ಮಾಡ್ಬಿಡ್ತು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾಗ್ಪುರದಲ್ಲಿ ದಾಚಿ ಮಾಡ್ತಿದ್ದೋ. ಅಪ್ರಾಕ್ಸಿಮೇಟ್ ನಾವು ಬೆಳಗ್ಗೆ 4 ಗಂಟೆಗೆ ಬಿಟ್ಟಿರೋದ್ರಿಂದ we have traveled 1100 kilometers. Still we are going till 11 o'clock and also have the same energy. ಯಾಕೆ ಹೇಳಿ? ಪನ್ನೀರ್ ಬಿತ್ತಲ್ಲ. ಪನ್ನೀರ್ ಬಿದ್ದಿದ್ದಕ್ಕೆ ಎನರ್ಜಿ ಬಂದ್ಬಿಟ್ಟಿದೆ. ಅಲ್ಲ ಹಂಗಂತಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಿದೀವಿ. ಒಬ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದೀವಿ. ಒಬ್ರು ಓಡಿಸಿದ್ರೆ ಒಬ್ರು ಮನೆ ಕಳೆದು. ನಾನು ಮಾತ್ರ ಓಡಿಸ್ತಾ ಇಲ್ಲ, ಯಾಕಂದ್ರೆ ಓಡ್ಸಕ್ ಬರಲ್ಲ. ಅವನು ಪ್ರೇಕ್ಷಕ, ಅವನಿಗೆ ಬರೀ ಇದು ಸ್ಲೀಪಿಂಗ್ ಕೋಚ್ ಇದು ಕೊಟ್ಬಿಟ್ಟಿದ್ವಿ. ಲೆಫ್ಟ್ ರೈಟ್ ಹೇಳ್ಕೊ, ಕ್ಲೀನರ್ ಜಾಬ್ ಕೊಟ್ಬಿಟ್ಟಿದೀವಿ ನಾವು ಅವನಿಗೆ. ಯಾರು ನಿದ್ದೆ ಸ್ಟೇಜ್ ಬಂದ್ರು ಅಂದ್ರೆ ಎಬ್ಬಿಸೋದು. ಅದೇ ಕ್ಲೀನರ್ ಜಾಬ್ ಕೊಟ್ಟಿದ್ದೀವಿ. ಓಕೆ ಕಟ್ ಮಾಡಪ್ಪ, ಕಟ್ ಮಾಡು. ಎಷ್ಟು ಹೇಳ್ಬೇಕು, ಕಟ್ ಮಾಡು. ಹಿಂಗೆ ನೈಟ್ ಡ್ರೈವಲ್ಲಿ ಹೋಗ್ಬೇಕಾದ್ರೆ ಹುಷಾರಾಗ್ಬಿಡ್ಬೇಕು. ಮುಂದೆ ಒಬ್ಬ ಲಾರಿ ಅವನು ಮೋಸ್ಟ್ಲಿ ಅದು ಏನು ಕುಡಿದ್ಬಿಟ್ಟವನು, ನಿದ್ದೆ ಮಾಡ್ದವನು ಗೊತ್ತಿಲ್ಲ, ಎಡವಾಡ್ದಾಗ ಬಿದ್ದವನು ಲಾರಿ. ಗುದ್ದು ಇಲ್ಲ
ಲೀಫು ಇದಾಗ್ಬಿಟ್ಟೈತೆ, ಏನೋ ಸ್ಪ್ರಿಂಗ್ ಲೀಫ್ ಏನೋ ಬರ್ತಾವಲ್ಲ ಗಾಡೀಲಿ, ಸಸ್ಪೆನ್ಷನ್ ಇದ್ರವು ಸೊಟ್ಟ ಆಗ್ಬಿಟ್ಟವೆ ಎಲ್ಲ. ಅವ್ನಿಗೆ ಮೂತಿ ಒಂದು ಕಡೆ ಹಿಂದ್ಗಡೆದೊಂದು ಕಡೆ ಹೋಗ್ತೈತೆ. ಹಂಗಾಗಿ ಅವ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾವನೆ. ಯಾವಾಗ ಈ ಕಡೆ ಗೊತ್ತಿಲ್ಲ, ಅಲ್ಲಿ ನೋಡ್ಬೇಕು ನೋಡಿ. ಕುಡ್ದಿದ್ದಾನೆ ಅನ್ಸುತ್ತೆ, ಇಲ್ಲ ನಿದ್ದೆ ಮಾಡ್ತಿದ್ದಾನೆ ಅನ್ಸುತ್ತೆ. ಲಾರಿಯನ್ನು ಮುಂದೆ ವೀಲ್ಗೂ ಹಿಂದೆ ವೀಲ್ಗೂ ಅಲೈನ್ಮೆಂಟೇ ಇಲ್ಲ, ಸೊಟ್ಟ ಐತೆ ಲಾರಿ ಅದು. ಅದು ನಿಜಾನೇ, ಇಬ್ರು ಇದ್ದಾರೆ. ಸೊ ಈ ಥರ ಎಲ್ಲ ಸಿನಾರಿಯೋ ಇರುತ್ತೆ. ತುಂಬ ಕೇರ್ಫುಲ್ ಆಗಿ ಓಡಿಸ್ಬೇಕು. ಮಹಾರಾಷ್ಟ್ರ ನಾಗ್ಪುರಲ್ಲಿ ಇದ್ದೀವಿ. ನಾಳೆ ಜರ್ನಿ ಕಂಟಿನ್ಯೂ ಆಗುತ್ತೆ. ಗುಡ್ ನೈಟ್, ಬಾಯ್.